ಈ ರಾಗಿ ಬಂದು ಮಿಲ್ಲಲ್ಲಿ ಸಿಗುವಂಥ ವೇಸ್ಟೇಜ್ ರಾಗಿ ಅಂತಂದರೆ ಇದು ರಾಗಿ ಅಂತಂದರೆ ಒಂದು ಕಾಲದಲ್ಲಿ ಏನಪ್ಪ ಅಂತಂದರೆ ವೇಸ್ಟೇಜನ್ನು ತಗೊಂಡು ಬಿಸಾಕೋದು, ಇಲ್ಲ ಅಂತಂದರೆ ಹಸಿಗೆ ಆಡಿಸ್ಬಿಟ್ಟು ಹಸಿಟ್ಟು ಮಾಡ್ಬಿಟ್ಟು ಕೊಡೋದು, ಈ ಥರದ್ದೆಲ್ಲ ಮಾಡ್ತಿದ್ರು ಮಿಲ್ಗಳಲ್ಲಿ. ಬಟ್ ಇವಾಗ ಏನಪ್ಪ ಅಂತಂದರೆ ಕೋಳಿಗಳಿಗೆ ಬೇಕು ಅಂದ್ಬಿಟ್ಟು ಪರದಾಡ ಪರಿಸ್ಥಿತಿ ಬಂದದೆ. ಈ ಬಡ್ಡಿ ಅದಕ್ಕೆ ಯೋಗ ಬರ್ತದೆ ಅಂತಾರಲ್ಲ, ಹಂಗೆ ಯೋಗಗಳು ಹೆಂಗೆ ಬರುತ್ತೆ ಅಂತಂದರೆ ವೇಸ್ಟೇಜ್ಗೂ ಕೂಡ ಇವತ್ತು 20 ರೂಪಾಯಿ kg ಅಂದರೆ ನಂಬ್ತೀರಾ ಅಂತಂದರೆ ಈ ಥರದ್ದು ವೇಸ್ಟೇಜ್ ರಾಗಿ ಕೂಡ 20 ರೂಪಾಯಿ. ಅಂದರೆ ಇದಾಕಿದ್ರೆ ಒಂದು ಸ್ವಲ್ಪ ಅಂದರೆ ನಾಟಿ ಕೋಳಿ ಸಾಕಿರೋರಿಗೆ ಯೂಸು, ಯಾಕಂತಂದರೆ ಖರ್ಚು ಕಡಿಮೆ ಒಂಚೂರು ಲಾಭ ಬರ್ತದೆ. ಇದೇನಾರು ಹಾಕಿಲ್ಲ ಅಂತಂದರೆ ಓವರ್ ಕಾಸ್ಟ್ ಬೀಳ್ತಾ ಪೀಡ್ಸು ಗಿಡ್ಸು ಹಾಕಿ ಸಾಕೋಕ್ಕಾಗೋದಿಲ್ಲ. ಅಂತಂದರೆ ಈ ಥರದ್ದು ರಾಗಿ ಹಾಕಿದ್ರೆ ನಿಮಗೆ ತಂಪು ಮತ್ತು ಏನಪ್ಪ ಅಂದ್ರೆ ರಾಗಿಲಿ ಪ್ರೋಟೀನು ಅದು ಇದು ಎಲ್ಲ ಇರೋದಕ್ಕೆ ಅಚ್ಚುಕಟ್ಟಾಗಿ ಚೆನ್ನಾಗಿರ್ತಾವಿಲ್ಲ ಅಂತಂದರೆ ಕೋಳಿಗಳಿಗೆ ಇದು ಬಿಟ್ಟು ಬೇರೆದೇನೇ ಹಾಕಿದ್ರು ಓವರ್ ಕಾಸ್ಟ್ ಮೈ ಮೇಲೆ ಬರ್ತದೆ. ಅದಕ್ಕೋಸ್ಕರ ಜಾಸ್ತಿ ಎಲ್ಲ ಕಲ್ಮಂಟ್ರಾಗಿ ಯೂಸ್ ಮಾಡೋದು. ಈಗ ಮಿಲ್ಗಳಾದರೆ ಹೆಂಗೆ ಅಂತಂದರೆ ಮಿಲ್ ಮಾಡೋರು ಏನೇ ಏರಿಸ್ತೀವಿ ಅಂದ್ಬಿಟ್ಟು 5-10 ರೂಪಾಯಿ ಹೆಚ್ಚಿಸ್ತಾರೆ, ಏನು ಹೆಚ್ಚಿಸ್ತೀವಿ ಅಂದ್ಬಿಟ್ಟು 20 ರೂಪಾಯಿ, 10 ರೂಪಾಯಿ, 5 ರೂಪಾಯಿ, 8 ರೂಪಾಯಿ, ಹಿಂಗೆ ಬೇಕಾದಾಗ ಅವ್ರಿಗೆ ಹೆಂಗೆ ಅನ್ನಿಸ್ತದೆ ಹಂಗೆಲ್ಲ ಕೊಡ್ತಾ ಇರ್ದೀಯ. ಅಂತಂದರೆ ಇದರಲ್ಲಿ ಏನೂ ಸತ್ವ ಇಲ್ಲ. ಇದರಲ್ಲೆಲ್ಲ ಒಡಕ್ಲು ರಾಗಿ ಏನೋ ಇದ್ರೆ 1-2 ರಾಗಿ ಇರ್ತಾವೆ ಅಷ್ಟೇ.